ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಭಾನುವಾರ ಮಧ್ಯಾಹ್ನ ದುಷ್ಕರ್ಮಿಗಳಿಂದ 3 ಗುಡ್ಡೆಗಳಿಗೆ ಬೆಂಕಿ, ಸಂಪೂರ್ಣ ಸುಟ್ಟು ಹೋದ ಹುಲ್ಲುಗಾವಲು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ವಲಯ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ. ಒಂದಲ್ಲ 3 ಗುಡ್ಡೆಗಳು ಅಂದರೆ ಚಿಕ್ಕ ಚಿಕ್ಕ ಬೆಟ್ಟಗಳಾದಂತಹ ಹಬ್ಬೂರು ಗುಡ್ಡೆ, ಪಟ್ಲು ಗ್ರಾಮದ ಗುಡ್ಡೆ ಮತ್ತು ಕೋಮನಹಳ್ಳಿ ಗ್ರಾಮದ ಗುಡ್ಡೆಗಳಿಗೆ ಯಾರೋ ಅವಿವೇಕಿ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಅದು ದೇವರಹೊಸಹಳ್ಳಿ ಗುಡ್ಡೆ ಕಡೆಗೂ ಬೆಂಕಿ ವ್ಯಾಪಿಸಿದೆ. ಚನ್ನಪಟ್ಟಣ ವಲಯ ಅರಣ್ಯಾಧಿಕಾರಿ ಮಲ್ಲೇಶ್ ಮತ್ತು ತಂಡ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಲು ರಾತ್ರಿ ಪೂರ ಹರಸಾಹಸ ನಡೆಸಿದ್ದಾರೆ. ಇದು ದಟ್ಟಾರಣ್ಯ ಆಗದೆ ಕುರುಚಲು ಕಾಡು ಆಗಿರುವುದರಿಂದ ಹೆಚ್ಚು ದೊಡ್ಡ ಮರಗಳು, ಹೆಚ್ಚು ಪ್ರಾಣಿ ಪಕ್ಷಿಗಳು ಇಲ್ಲ. ಹಾಗಂತ ಇಲ್ಲವೇ ಇಲ್ಲ ಎಂದಲ್ಲ. ಹಲವಾರು ಸಣ್ಣ ಪುಟ್ಟ ಪ್ರಾಣಿಗಳು, ಪರಿಸರ ತಿಳಿಯಾಗಲು ಸಹಕರಿಸುವ ಗಿಡಮರಗಳು, ಸ್ಥಳೀಯ ಜಾನುವಾರುಗಳಿಗೆ ಮೇವುಗಳು ದೊರೆಯುತ್ತಿದ್ದು ಅವೆಲ್ಲವೂ ಸುಟ್ಟು ಕರಕಲಾಗಿರುವುದು ನೋವಿನ ಸಂಗತಿ. ಮುಂದೆ ಇನ್ನು ಹೆಚ್ಚಿನ ಬೇಸಿಗೆ ಆರಂಭವಾಗುವುದರಿಂದ ಸಂಬಂಧಿಸಿದ ಇಲಾಖಾಧಿಕಾರಿಗಳು ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದರ ಜೊತೆಗೆ ಇಂತಹ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಉಗ್ರ ಶಿಕ್ಷೆ ನೀಡಬೇಕು ಎಂದು ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ.